ಡಾಕ್ಟರ್ ವೈಶಾಲಿ ಶೇಖರ್ ಮಾನೆ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಡಾಕ್ಟರ್ ವೈಶಾಲಿ ಶೇಖರ್ ಮಾನೆ ಬಂಜೆತನ ನಿವಾರಣಾ ಕೇಂದ್ರದ ಮೂಲಕ ಅದೆಷ್ಟೋ ತಾಯಂದಿರ ಮಡಿಲು ತುಂಬಿದ ಪುಣ್ಯ ಇವರಿಗಿದೆ. ಮೂಲತಃ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯವರಾದ ಇವರು ವಿಜಯಪುರ BLD ಶಿಕ್ಷಣ ಸಂಸ್ಥೆಯಲ್ಲಿ ವೈದ್ಯ ಪದವಿಯನ್ನು ಪಡೆದರು. ಬಳಿಕ ಬಾಗಲಕೋಟೆಯ ಪ್ರಸಿದ್ಧ ಮಕ್ಕಳ ತಜ್ಞ ವೈದ್ಯರಾದ ಶೇಖರ್ ಮಾನೆಯವರ ಜೊತೆ ಸಪ್ತಪದಿ ತುಳಿದ್ರು. ಬಾಗಲಕೋಟೆಯಲ್ಲಿ ಕಳೆದ 26 ವರ್ಷಗಳಿಂದ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು ಹಲವು ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ ಶಿಬಿರ ಆಯೋಜಿಸುವ ಮೂಲಕ ಸಮಾಜ ಸೇವೆಗೂ ಸೈ ಎನಿಸಿಕೊಂಡಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್, ನಿಮ್ಮ ಸಾಧನೆಗೆ ಸಂದ ಗೌರವ ಇದು ಅಂತ ಹೇಳ್ಬೋದು. ಸೊ ಎಷ್ಟು ಖುಷಿ ಇದೆ ಮ್ಯಾಮ್, ಯುವರತ್ನ ಪ್ರಶಸ್ತಿಯನ್ನು ನಿಮ್ಮದಾಗಿಸಿ. ಥ್ಯಾಂಕ್ ಯು ಸೋ ಮಚ್. ZTVಗೆ ತುಂಬ ಧನ್ಯವಾದ. ಇವತ್ತು ನಮ್ಮ ಸೇವೆ ಹೆಲ್ತ್ ಸರ್ವಿಸ್ನಾಗ ಗೊತ್ತಾಯಿಡಿಸಿ ನಮಗೆ ಈ ಪ್ಲ್ಯಾಟ್ಫಾರ್ಮ್ ತನಕ ಚಾನ್ಸ್ ಕೊಟ್ಟ ಇಲ್ಲಿ ತನಕ ಬರೋದು ನಮ್ಮ ಪ್ರಯತ್ನ, ನಮ್ಮ ಕಷ್ಟ ಗೊತ್ತಾಯಿಡಿಸಿ ನಿಮಗೆ ಇದು ಪ್ರೈಸ್ ಇವತ್ತು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಾವು ಶುರುವಾತ 1999 ಸ್ಟಾರ್ಟ್ ಮಾಡಿದ್ವಿ ವಿತ್ 5 ಬೆಡೆಡ್ ಹಾಸ್ಪಿಟಲ್. ಈಗ ಆಲ್ಮೋಸ್ಟ್ 50 ಬೆಡೆಡ್ ಹಾಸ್ಪಿಟಲ್ ತನಕ ಬಂದೀವಿ. ನಮ್ಮ ಏರಿಯಾನಾಗ ನಮ್ಮ ಫಸ್ಟ್ IVF ಸೆಂಟರ್ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲೇ ರೂರಲ್ ಏರಿಯಾನಾಗ IVF ಫೆಸಿಲಿಟಿ ಸ್ಟಾರ್ಟ್ ಮಾಡಿ ಆ ಜನಗೆ ಅದು ಒಂಥರ ಹೆಲ್ಪ್ ಮಾಡಿ ಅವ್ರ ಮುಖದ ಮೇಲೆ ಒಂದು ಕೂಸ್ ಕೈಯಾಗ ಸಿಕ್ಕಿದ ಮೇಲೆ ಖುಷಿ ಇರ್ತದಲ್ಲ, ಅದಕ್ಕೆ ಯಾವ ಇದಕ್ಕೆ ಪ್ರೌಡ್ ಫೀಲ್ ಆಗ್ತದೆ. ಓಕೆ ಮ್ಯಾಮ್, ಸೊ ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಮತ್ತಷ್ಟು ರೆಸ್ಪಾನ್ಸಿಬಿಲಿಟಿನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಅವಾರ್ಡ್ ಯುವರತ್ನದಿಂದ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ನಿಜಕ್ಕೂ ಜಾಸ್ತಿ ಆಗಿದೆ. ಸೊ ನಿಮ್ಮ ಒಂದು ಮುಂದಿನ ಪ್ಲಾನ್ಸ್ಗಳ ಬಗ್ಗೆ ಹೇಳ್ತಾರೆ. ಪ್ಲ್ಯಾನ್ಸ್ ಇನ್ನು ನಮ್ಮ ಏರಿಯಾನಾಗ ಆ್ಯಸ್ ಅ ಬಂಜೆತನ ನಿವಾರಣೆ ಕೇಂದ್ರ ಫಸ್ಟ್ ಸ್ಥಾಪಿಸಿ ಅದಕ್ಕೆ ಇನ್ನು ಅಭಿವೃದ್ಧಿ ಮಾಡಿ ಲೋಕಲ್ ಏರಿಯಾನಾಗ ರೀಸ್ನೇಬಲ್ ಪ್ರೈಸ್ನಾಗ ಜಾಸ್ತಿ ಪೇಷಂಟಿಗೆ ಲಾಭ ಸಿಗಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಇದೇ ಪ್ರಯತ್ನ ನಿರಂತರ ಇರ್ತಾವೆ. ಸೊ ಇದರ ವಿಷಯನಾಗ ನನ್ನ ತುಂಬ ಧನ್ಯವಾದ ನನ್ನ ಫ್ಯಾಮಿಲಿ ಸಪೋರ್ಟ್ಗೆ, ನನ್ನ ಪೇಷಂಟ್ ಅವರು ನಮ್ಮ ಮೇಲೆ ಅಷ್ಟು ಟ್ರಸ್ಟ್ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.